The sum of 4 consecutive numbers in an AP is 32 and the ratio of the product of the first and last term of the product of two middle term is 7:15. ಫೈಂಡ್ ದ ನಂಬರ್ಸ್ ಅಂತ ಹೇಳಿ ಕೇಳಿದ್ದಾನೆ. ತುಂಬ ಸಿಂಪಲ್ ಕ್ವೆಶನ್. ಇದು ರೇಷಿಯೋ ಅಂತ ಕೊಟ್ಟಿರೋದ್ರಿಂದ ನಮಗೆ ಇಲ್ಲಿ 4 ಟರ್ಮ್ಸ್ ಇದೆ. ಈಗ 1 2 3 4 4 ಟರ್ಮ್ಸ್ ಇದೆ. ಈ 4 ಟರ್ಮ್ಸ್ ಇದ್ದಾಗ ನಾವು ರೇಷಿಯೋಸಲ್ಲಿ ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ನ ವ್ಯಾಲ್ಯೂಸ್ ಕೊಟ್ಟಿಲ್ಲ ಅಂತಂದರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ವ್ಯಾಲ್ಯೂಸ್ನ ಹೆಂಗೆ ತೊಗೋಬೇಕು ಅಂದರೆ A1ನ A-3D ಅಂತ ತೊಗೋಬೇಕು, A2ನ A-D, A3ನ A+D, A4ನ A+3D ಅಂತ ಹೇಳಿ ತೊಗೋಬೇಕು. ಇಲ್ಲಿ 2 ಡಿಫ್ರೆನ್ಸ್ ನಮಗೆ ಸಿಗ್ತಾ ಹೋಗುತ್ತೆ, ಸರಿನಾ? ಸೊ ಈ ರೀತಿ ನಂಬರ್ಸ್ನ 4 ಡಿಫ್ರೆನ್ಸ್ ನಮಗೆ ಸಿಗ್ತಾ ಹೋಗುತ್ತೆ. ಈಗ ಅವ್ರು ಹೇಳಿದರೆ ಇದು A1, A2, A3, A4. ದ ರೇಷಿಯೋ ಆಫ್ ದ ಪ್ರಾಡಕ್ಟ್ ಆಫ್ ಫಸ್ಟ್ ಆ್ಯಂಡ್ ಲಾಸ್ಟ್ ಟರ್ಮ್. ಇದು ಫಸ್ಟ್ ಟರ್ಮು, ಇದು ಲಾಸ್ಟ್ ಟರ್ಮು, ಇವೆರಡರದ್ದು ಪ್ರಾಡಕ್ಟ್ A1 A-3D ಇಂಟು A+3D ಹೋಲ್ ಡಿವೈಡೆಡ್ ಬೈ ಪ್ರಾಡಕ್ಟ್ ಟು ದ ಪ್ರಾಡಕ್ಟ್ ಆಫ್ ಟು ಮಿಡಲ್ ಟರ್ಮ್. ಮಿಡಲ್ ಟರ್ಮ್ಸ್ ಯಾವುದು? ಇವೆರಡು A-D ಇಂಟು A+D. ಇವೆರಡರದ್ದು ರೇಷಿಯೋ ಎಷ್ಟಿದೆಯಂತೆ? 7:15 ಇದೆಯಂತೆ. ಹಾಗಾದರೆ ಆ ನಂಬರ್ಸ್ ಯಾವ್ಯಾವುದು ಅಂತ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದ್ದಾರೆ. ವೆರಿ ಸಿಂಪಲ್ ಕ್ವೆಶ್ಚನ್. ಸೊ ಮೊದಲನೇದಾಗಿ ನಾನು ಇದು ನೋಡಿ, ನಮಗೆ ಗೊತ್ತಿರೋ ಪ್ರಕಾರ A-B A² - B² ಫಾರ್ಮುಲಾ ಏನಾಗುತ್ತೆ ಅಂದರೆ A+B ಇಂಟು A-B ಆಗುತ್ತೆ. ಸೊ ದಟ್ A² - 9B² ಹೋಲ್ ಡಿವೈಡೆಡ್ ಬೈ A² - B² ವಿಚ್ ಇಸ್ ಈಕ್ವಲ್ ಟು 7/15 ಆಯಿತು. ಸೊ A² - B² A² - 9B² ಇಂಟು 15 is equal to 7 into A² - B². 15 into A² ಅಂದರೆ 15A² minus 15 9s 135 B² is equal to 7A² minus 7D² ಆಗುತ್ತೆ. 7D² ಈ ಕಡೆ ಬಂದರೆ 15A² plus 7D² is equal to 7A minus 7A². Okay, is equal to minus 7D² plus 135 D². 15A² ಅಲ್ಲಿ 7A² ಅಂದರೆ 8A² which is equal to 135 D² ಅಲ್ಲಿ 7A² ಅಂದರೆ 128 D² ಉಳ್ಕೊಳ್ಳುತ್ತೆ, ಸರಿನಾ? ಸೊ ದ ಸಮ್ ಆಫ್ 4 ಕಾನ್ಸಿಕ್ಯೂಟಿವ್ ನಂಬರ್ಸ್ ಇನ್ ಆನ್ AP ಈಸ್ 32 ಅಂತ ಕೇಳಿದ್ದಾರೆ. ಅಂದರೆ ಅರ್ಥ A-3D ಪ್ಲಸ್ A-D ಪ್ಲಸ್ A+D ಪ್ಲಸ್ A+3D ಸಮ್ ಯಾವುದಕ್ಕೆ ಈಕ್ವಲ್ ಆಗ್ತಿದೆ ಅಂತ 32ಗೆ. A ಪ್ಲಸ್ A ಪ್ಲಸ್ A ಪ್ಲಸ್ A ಎಷ್ಟಾಯಿತು? 4A ಆಯಿತು. ಸೊ -D ಪ್ಲಸ್ 3D -D ಪ್ಲಸ್ D ಎರಡು ಏನಾಯಿತು? ಕ್ಯಾನ್ಸಲ್ ಆಯಿತು. 4A is equal to 32. ಹಾಗಾದರೆ 4 1s 4 8s A is equal to ಎಷ್ಟಾಯಿತು? 8. ಸೊ ಈ A is equal to 8ನ ನಾನು ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ಕೋಬೋದಲ್ವಾ? ಸೊ 8 into 8² is equal to 128 into D². ಸೊ ನೋಡಿ 64 ಇದೆ. 64 8 1s 8 4 ಉಳ್ಕೊಟ್ಟು 8 6s. ಸೊ 8² ಅಂದರೆ 64 ವಿಲ್ ಬಿ ಈಕ್ವಲ್ ಟು 16 ಇಂಟು D² ಆಯಿತು. 16 1s 16 4s. ಸೊ ಹಾಗಾದರೆ D ವಿಲ್ ಬಿ ಈಕ್ವಲ್ ಟು ಎಷ್ಟಾಗುತ್ತೆ? +or -2. D ವಿಲ್ ಬಿ ಈಕ್ವಲ್ ಟು +or -2 ಆಗುತ್ತೆ. ಸೊ ಹಾಗಾದರೆ ಅವರು ನನಗೆ ನಂಬರ್ಸ್ನ ಕೊಟ್ಟಿದ್ದಾರೆ. ಏನೇನಾಗುತ್ತೆ? A-3D A-3D ಅಂತಂದರೆ A ಅಂತಂದರೆ ಎಷ್ಟು? 8 -3 into 2 -3 into 2 ಅಂತಂದರೆ ಅರ್ಥ ಎಷ್ಟು? 8 - 6 8 - 6 ಅಂತಂದರೆ ಎಷ್ಟಾಗುತ್ತೆ? ಅದೇ ಥರ A-D ಅಂದರೆ 8 -2 8 - 2 ಅಂತಂದರೆ 6 ಆಗುತ್ತೆ. A+D ಅಂದರೆ 8 + 2 8 + 2 ಅಂದರೆ 10 ಆಗುತ್ತೆ. ಅದೇ ಥರ 8 + 3D A+3D ಅಂದರೆ 8 + 3 into 2 ಅಂದರೆ 8 + 6 8 + 6 ಅಂತಂದರೆ ಅರ್ಥ ಎಷ್ಟು?
14. ಸಿಮಿಲರ್ಲಿ ನೀವು ಮೈನಸ್ನ ಹಾಕಿ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡ್ತೀರಾ. ಇಫ್ ಸಪೋಸ್ ಅದು ಪ್ಲಸ್ ಇತ್ತು ಅಂತ ಹೇಳಿದ್ರೆ ನಂಬರ್ಸ್ ಯಾವ್ಯಾವುದಾಗುತ್ತೆ ಅಂದರೆ ಕಾನ್ಸಿಕ್ಯೂಟಿವ್ ನಂಬರ್ಸು 2, 6, 10, 14 ಆಗುತ್ತೆ. ಅದೇ ಮೈನಸ್ ಹಾಕಿದಾಗ ನಿಮಗೆ ಯಾವ ನಂಬರ್ಸ್ ಬರುತ್ತೆ ಅಂತ ಇದೇ ರೀತಿ ಕ್ಯಾಲ್ಕುಲೇಟ್ ಮಾಡಿ.